ಮಾರ್ಚ್ ತಿಂಗಳ ಪೆನ್ಷನ್ ಅಮೌಂಟ್ ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದಂಥವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಮಾರ್ಚ್ 17ನೇ ತಾರೀಕು ಆಯ್ತಾ ಬಂತು. ಇಲ್ಲಿವರೆಗೂ ಕೂಡ ನಮಗೆ ವೃದ್ಧಾಪ್ಯ ವೇತನ ಆಗಿರಬಹುದು, ಮನಸ್ವಿನಿ ಯೋಜನೆ ಆಗಿರಬಹುದು, ಸಂಧ್ಯಾ ಸುರಕ್ಷೆ ಯೋಜನೆ ಆಗಿರಬಹುದು, ವಿಧವಾ ಪೆನ್ಷನ್ ಕೂಡ ಬಂದಿಲ್ಲ ಅಂತ ಕಾಯ್ತಿದ್ದಂಥವರಿಗೆ ಈ ವಿಡಿಯೋದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹಾಗೆ ಫೆಬ್ರವರಿ ತಿಂಗಳು ಪೆನ್ಷನ್ ಕೂಡ ನಮ್ಗೆ ಇನ್ನೂ ಬಂದಿಲ್ಲ. ನಮ್ಮ ಖಾತೆಗೆ ಈ ತಿಂಗಳು ಹಣ ಜಮಾ ಆಗಿಲ್ಲ, ನಮಗೆ 2 ತಿಂಗಳು ಹಣ ಬರಬೇಕು ಅಂತ ಕಾಯ್ತಿದ್ದವ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಕೆಲವರಿಗೆ ಈ ತಿಂಗಳು ಡಬಲ್ ಪೆನ್ಷನ್ ಕೂಡ ಬರ್ತಾ ಇದೆ. ಹಾಗೆ 2-3 ತಿಂಗಳಿಂದ ನಮಗೇನು ಪೆನ್ಷನ್ ಬಂದೇ ಇಲ್ಲ, ಯಾಕೋ ಸ್ಟಾಪ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಒಂದು ಚಿಕ್ಕ ಕೆಲಸ ಮಾಡಬೇಕಾಗಿರುತ್ತೆ. ಆ ಕೆಲಸನ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ಸರಿಯಾಗಿ ಕ್ರೆಡಿಟ್ ಆಗುತ್ತೆ. ನಿಮ್ಮ ಪೆನ್ಷನ್ ಅಮೌಂಟು ಯಾವುದೇ ತಿಂಗಳು ಸ್ಟಾಪ್ ಆಗೋದಿಲ್ಲ, ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಈ ಕೆಲಸನ ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಯಾವ ಕೆಲಸ ಅಂತ ವಿಡಿಯೋದಲ್ಲಿ ಹೇಳ್ತೀನಿ, ಕಂಪ್ಲೀಟ್ ವಿಡಿಯೋನ ನೋಡಿ. ಕರ್ನಾಟಕ ಸರ್ಕಾರದಿಂದ ವಿವಿಧ ರೀತಿಯ ಪೆನ್ಷನ್ ಅಮೌಂಟ್ಗಳು ಬರ್ತಾ ಇರುತ್ತೆ. ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಇಂದಿರಾ ಗಾಂಧಿ ಯೋಜನೆ ಮುಖಾಂತರ 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಅಮೌಂಟ್ ಬರುತ್ತೆ. ವಿಧವಾ ಪೆನ್ಷನ್ ಬಂದು 800 ರೂಪಾಯಿ ಬರುತ್ತೆ. ಅಂಗವಿಕಲ ಪೆನ್ಷನ್ ಬಂದು ಅವರ ಅಂಗವಿಕಲತೆಗೆ ತಕ್ಕಂತೆ ಬರುತ್ತೆ. ಸಂಧ್ಯಾ ಸುರಕ್ಷೆ ಯೋಜನೆದು 1200 ರೂಪಾಯಿ, ಮನಸ್ವಿನಿ ಯೋಜನೆದು 800 ರೂಪಾಯಿ ಏನು ಬರುತ್ತೆ. ಹಾಗೆ ಮೈತ್ರಿ ಯೋಜನೆಯಿಂದ ಸ್ವಲ್ಪ ಬರುತ್ತೆ. ಸಾಲಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾದ ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಕೂಡ ಸಪರೇಟ್ ಪೆನ್ಷನ್ ಅಮೌಂಟ್ ಬರುತ್ತೆ. ನೋಡಿ, ವಿವಿಧ ರೀತಿಯ ಪೆನ್ಷನ್ ಅಮೌಂಟ್ಗಳು ರಾಜ್ಯ ಸರ್ಕಾರದಿಂದ ಬರುತ್ತೆ. ಪ್ರತಿ ತಿಂಗಳು ಕೂಡ 15ನೇ ತಾರೀಕು ಒಳಗಡೆ ಅಮೌಂಟು ಕ್ರೆಡಿಟ್ ಆಗಿಬಿಡೋದು. ಬಟ್ ಜನವರಿ ತಿಂಗಳಲ್ಲಿ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಈಗ ಮಾರ್ಚ್ ತಿಂಗಳಲ್ಲೂ ಕೂಡ 17ನೇ ತಾರೀಕು ಆದರೂ ಇಲ್ಲಿವರೆಗೂ ಅಮೌಂಟು ಬಂದಿಲ್ಲ. ಹಣ ಯಾಕೆ ಬಂದಿಲ್ಲ ಅಂತ ಕಾಯ್ತಿದ್ದಂಥವ್ರಿಗೆ ಮೊದಲೇ ಗುಡ್ ನ್ಯೂಸ್ ಕೊಟ್ಬಿಡ್ತೀನಿ. ಇವತ್ತಿಂದನೇ ಹಣ ಬಿಡುಗಡೆ ಆಗ್ತಾ ಇದೆ. ಇವತ್ತಾಗಲೇ ಬಹಳಷ್ಟು ಜನಕ್ಕೆ ಪೆನ್ಷನ್ ಅಮೌಂಟು ಜಮೆ ಆಗ್ತಾ ಇದೆ. ಮನಸ್ವಿನಿ ಯೋಜನೆ ಆಗಿರಬಹುದು, ವೃದ್ಧಾಪ್ಯ ವೇತನ, ವಿಧವಾ ಪೆನ್ಷನ್ ಆಗಿರಬಹುದು, ಸಂಧ್ಯಾ ಸುರಕ್ಷೆ ಯೋಜನೆದು ಎಲ್ಲ ಪೆನ್ಷನ್ ಅಮೌಂಟು ಇವತ್ತಿಂದನೇ ಬಿಡುಗಡೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರೂಫ್ ಕೂಡ ಹಾಕ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಿಲ್ಲ, ಪಕ್ಕಾ ಇನ್ಫಾರ್ಮೇಷನ್ನೇ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಮಾರ್ಚ್ ತಿಂಗಳು ಪೆನ್ಷನ್ ಅಮೌಂಟು ಬಿಡುಗಡೆ ಆಗಿದೆ ಅಂತ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಕೂಡ ವಿಡಿಯೋ ಎಂಡಲ್ಲಿ ಇರುತ್ತೆ ನೋಡಿ. ಫೆಬ್ರವರಿ ತಿಂಗಳು ಪೆನ್ಷನ್ ಅಮೌಂಟು ನಮಗೆ ಬಂದಿಲ್ಲ ಅಂತ ಭಾಳಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ರಿ. ಅಂಥವ್ರಿಗೆ ಏನು ಗುಡ್ ನ್ಯೂಸ್ ಅಪ್ಪ ಅಂದರೆ, ಲಾಸ್ಟ್ ಟೈಮ್ ಸ್ವಲ್ಪ ಟೆಕ್ನಿಕಲ್ ರೀಸನ್ ಆಗಿ ಫೆಬ್ರವರಿ ತಿಂಗಳದು ಸ್ವಲ್ಪ ಜನಕ್ಕೆ ಏನದು ಪೆನ್ಷನ್ ಅಮೌಂಟು ಹೋಗಿಲ್ವಂತೆ. ಸೊ ಅಂಥವರಿಗೆ ಮಾರ್ಚ್ ತಿಂಗಳು, ಈ ತಿಂಗಳು ಹಣ ಬಿಡುಗಡೆ ಆಗ್ತಿದೆ ಅಲ್ವಾ, ಈ ತಿಂಗಳು ನಿಮಗೆ ಡಬಲ್ ಪೆನ್ಷನ್ ಬರುತ್ತೆ. ಈ ಕಡೆ ಮಾರ್ಚ್ದು ಬರುತ್ತೆ, ಮತ್ತೊಂದು ಕಡೆ ಫೆಬ್ರವರಿ ತಿಂಗಳದು ಮಿಸ್ ಇಲ್ಲದೆ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿದ್ದಾರೆ. ನಿಮ್ಗೆ ಏನಾದರೂ ಇತ್ತು ಅಂದರೆ ನೀವು ಒಂದ್ಸಲ ಅಕೌಂಟ್ನ ಚೆಕ್ ಮಾಡಿಸ್ಕೊಳ್ಳಿ. ಕೆಲವರಿಗೆ ಮೆಸೇಜ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಲಾಸ್ಟ್ ಮಂತ್ ಅಮೌಂಟ್ ಬಂದಿಲ್ಲ ಅಂದರೆ ಈ ಮಂತ್ ಅಮೌಂಟ್ ಬರುತ್ತಲ್ಲ, ನೀವೇನಾದರೂ ವಿತ್ಡ್ರಾ ಮಾಡೋಕ್ಕೆ ಹೋದರೆ ಒಮ್ಮೆ ಬ್ಯಾಂಕ್ ಪಾಸ್ಬುಕ್ನ ಎಂಟ್ರಿ ಮಾಡಿಸ್ಕೊಳ್ಳಿ. ಅಥವಾ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಅವ್ರಿಗೆ ಕಳಿಸ್ಬಿಟ್ಟು ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊಂಡು, ಅಥವಾ ನಿಮ್ಮ ಮೊಬೈಲ್ ನಂಬರ್ನ ಚೆಕ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ. SBI ಬ್ಯಾಂಕ್ ಇರೋರಿಗೆ ಮೆಸೇಜ್ ಹೋಗ್ತಾ ಇಲ್ಲ ಅಂತ ಏನೋ ಹೇಳ್ತಾ ಇದ್ರು. ಸೊ ಪೆನ್ಷನ್ ಅಮೌಂಟ್ ಬರ್ತಿಲ್ಲ ಅಂದರೆ ಒಂದ್ಸಲ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಕೊನೆಗೆ ಕೆಲವರು ನಮಗೆ 2-3 ತಿಂಗಳಿಂದ ಪೆನ್ಷನ್ ಬಂದಿಲ್ಲ, ಅಥವಾ ಸುಮಾರು ತಿಂಗಳಿಂದ ನಮ್ಮ ಪೆನ್ಷನ್ ಯಾಕೋ ಸ್ಟಾಪ್ ಆಗಿಬಿಟ್ಟಿದೆ, ನಮಗೆ ಪೆನ್ಷನ್ನೇ ಬರ್ತಾ ಇಲ್ಲ ಅಂತ ನಿಮಗೇನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ದಯವಿಟ್ಟು ನೀವು ನಿಮ್ಮ ಪೆನ್ಷನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಪೆನ್ಷನ್ ಅಪ್ಲೈ ಮಾಡಿದ್ಮೇಲೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ವ, ಅದರಲ್ಲಿರುವಂತಹ RD ನಂಬರ್ನ ಹಾಕ್ಬಿಟ್ಟು ನೀವು ಪೆನ್ಷನ್ದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟ್ ಲಿಂಕ್ ಹಾಕಿರ್ತೀನಿ. ಇಲ್ಲಿ ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಇದೆ ಗೊತ್ತಾ. ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮಗೆ ಫೈನಲ್ದೊಂದು ಪ್ರಿಂಟ್ ಕೊಟ್ಟಿರ್ತಾರಲ್ಲ, ಆ ID ನ ನೀವು ಇಲ್ಲಿ ಎಂಟ್ರಿ ಮಾಡಿ. ಬೆನಿಫಿಷರಿ ID ಅಂತ ಇದೆ, ಮತ್ತು RD ನಂಬರ್ ಅಂತ ಇದೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಸರ್ಚ್ ಅಂತ ಕೊಟ್ಟರೆ ನಿಮ್ಮ ಪೆನ್ಷನ್ ಅಮೌಂಟು ಸ್ಟೇಟಸ್ ಬರುತ್ತೆ. ಆ್ಯಕ್ಟಿವ್ ಇದೆಯಾ, ಇನ್ಆ್ಯಕ್ಟಿವ್ ಇದೆಯಾ, ಅಥವಾ ಎಷ್ಟು ಮಂತ್ ಬಂದಿದೆ, ಎಷ್ಟು ಮಂತ್ ಬಂದಿಲ್ಲ ಅನ್ನೋದು ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ದಯವಿಟ್ಟು ಪೆನ್ಷನ್ ಅಮೌಂಟ್ ಬಂದಿಲ್ಲ ಅಂದರೆ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಯಾರಿಗಾದರೂ ಸುಮಾರು ತಿಂಗಳಿಂದ ಪೆನ್ಷನ್ ಅಮೌಂಟ್ ಬಂದಿಲ್ಲ, ಸ್ಟಾಪ್ ಆಗಿಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ, ನಮಗೆ ಆಗಲೇ 4-5 ತಿಂಗಳಾಯಿತು ಅಮೌಂಟ್ ಬಂದಿಲ್ಲ ಅಂದರೆ ದಯವಿಟ್ಟು ಈ ಒಂದು ಸಣ್ಣ ಕೆಲಸನ ಮಾಡಿ. ಈ ರೀತಿಯಾಗಿ ಒಂದು ಸಣ್ಣ ಮಿಸ್ಟೇಕ್ ಆಗಿರಬಹುದು. ಎಲ್ರಿಗೂ ಈ ರೀತಿ ಮಿಸ್ಟೇಕ್ ಆಗಿರುತ್ತೆ ಅಂತ ಹೇಳಲ್ಲ, ಸುಮಾರು ಜನಕ್ಕಾಗಿರುತ್ತೆ. ಏನಾಗಿರುತ್ತೆ ಅಂದರೆ, ನಿಮ್ಮ ಆಧಾರ್ ಕಾರ್ಡಲ್ಲಿ ನೇಮ್ನ ಏನಾದರೂ ತಿದ್ದುಪಡಿ ಮಾಡಿಸಿದ್ರೆ, ಅಥವಾ ಅದರಲ್ಲಿ ಏನಾದರೂ ಎಡಿಟ್ ಮಾಡಿಸಿದ್ರೆ, ಇನ್ಶಿಲ್ ತಪ್ಪಾಗಿತ್ತು ಸರಿ ಮಾಡಿಸ್ಕೊಂಡಿದ್ರೆ ಅದನ್ನು ಪಿಂಚಣಿ ವಿಭಾಗಕ್ಕೆ ಹೋಗಿ ಸರಿಪಡಿಸ್ಕೊಳ್ಳಿ. ನಾವು ಈ ಥರ ನೇಮ್ ಚೇಂಜ್ ಮಾಡಿದ್ದೀವಿ ಅಂತ ಹೇಳಿ ಡಾಕ್ಯುಮೆಂಟ್ನ ಕೊಟ್ಟು ಅಪ್ಡೇಟ್ನ ಮಾಡಿಸ್ಕೋಬೇಕಾಗತ್ತೆ. ಉದಾಹರಣೆ ಕೊಡ್ತೀನಿ ನೋಡಿ, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಹೆಸರು ಬಂದುಬಿಟ್ಟು ಸಿದ್ದಪ್ಪ ಅಂತ ಇರುತ್ತೆ. ಬಟ್ ನೀವು ಪೆನ್ಷನ್ ಅಮೌಂಟ್ ಕೊಟ್ಟಿರ್ತೀರಲ್ಲ ಅದರಲ್ಲಿ, ಮತ್ತು ಆಧಾರ್ ಕಾರ್ಡಲ್ಲಿ ಸಿದ್ದಯ್ಯ ಅಂತ ಇರುತ್ತೆ. ನೀವು ಬೇರೆ ಏನಕ್ಕೋ ನೀವು ಆಧಾರ್ ಕಾರ್ಡಲ್ಲಿರೋ ನೇಮ್ನ ಚೇಂಜ್ ಮಾಡಿಸಿ ಅಂತ ಹೇಳಿರ್ತಾರೆ. ಸೊ ನೀವು ಆಧಾರ್ ಕಾರ್ಡಲ್ಲಿ ನೇಮ್ ಚೇಂಜ್ ಮಾಡಿಸ್ಬಿಟ್ಟಿರ್ತೀರ. ನಿಮ್ಮ ಆಧಾರ್ ಕಾರ್ಡಲ್ಲಿ ಮತ್ತು ಪೆನ್ಷನಲ್ಲಿ ಸಿದ್ದಯ್ಯ ಅಂತ ಇರುತ್ತೆ. ಸೊ ಅದನ್ನು ನೀವು ಸಿದ್ದಪ್ಪ ಅಂತ ಮಾಡಿಸ್ಕೊಂಡು ಬಿಡ್ತೀರಾ. ಸಿದ್ದಪ್ಪ ಅನ್ನೋದು ಆಧಾರ್ ಕಾರ್ಡಲ್ಲಿ ಮಾತ್ರ ಬರುತ್ತೆ, ಬಟ್ ಪೆನ್ಷನಲ್ಲಿ ಅಪ್ಡೇಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಹೊಸ ಇನ್ಶಿಲ್ ಹಾಕ್ಸೋದು, ತೆಗ್ಸೋದು, ಏನಾದರೂ ಒಂದು ಎಡಿಟ್ ಮಾಡಿಸ್ಕೊಂಡಿದ್ರೆ ಆಧಾರ್ ಕಾರ್ಡಲ್ಲಿ, ನಿಮ್ಮ ಪೆನ್ಷನ್ ಅಮೌಂಟಲ್ಲೂ ಕೂಡ ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಪೆನ್ಷನ್ ಬರೋದು ಸ್ಟಾಪ್ ಆಗಿಬಿಡುತ್ತೆ. ಈ ರೀಸನ್ಸ್ಗಳಿಂದ ಕೂಡ ನಿಮಗೆ ಪೆನ್ಷನ್ ಅಮೌಂಟು ಸ್ಟಾಪ್ ಆಗಿರೋ ಚಾನ್ಸಸ್ ಇರುತ್ತೆ. ಮತ್ತು ಬ್ಯಾಂಕಲ್ಲಿ ಒಂಥರ ಹೆಸರು ಇರುತ್ತೆ, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಒಂಥರ, ಪೆನ್ಷನ್ ಅಮೌಂಟ್ ಬುಕ್ಕಲ್ಲಿ ಒಂಥರ ಇರುತ್ತೆ, ಮತ್ತು ಆಧಾರ್ ಕಾರ್ಡಲ್ಲಿ ನೇಮ್ ಒಂಥರ ಇರುತ್ತೆ.
ಈ ರೀತಿ ಆದರೂ ಕೂಡ ನಿಮಗೆ ಪೆನ್ಷನ್ ಅಮೌಂಟ್ ಬರೋದು ಸ್ಟಾಪ್ ಆಗಿರುತ್ತೆ. ಆ ರೀತಿ ಯಾರದಾದ್ರೂ ಆಗಿತ್ತು ಅಂದರೆ ಒಮ್ಮೆ ಚೆಕ್ ಮಾಡಿಸ್ಕೊಂಡು ಸರಿಪಡಿಸ್ಕೊಳ್ಳಿ. ಆಮೇಲೆ ನಿಮಗೆ ರೆಗ್ಯುಲರ್ ಪೆನ್ಷನ್ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇದಿಷ್ಟು ನಿಮಗೆ ಪೆನ್ಷನ್ ಅಮೌಂಟು ಸ್ಟಾಪ್ ಆಗಿತ್ತು ಅಂದರೆ ಅದ್ರ ಬಗ್ಗೆ ಅಪ್ಡೇಟು. ಇನ್ನು ಮಾರ್ಚ್ ತಿಂಗಳು ಪೆನ್ಷನ್ ಅಮೌಂಟು ಈಗಾಗಲೇ ಬಿಡುಗಡೆ ಆಗಿದೆ. ಇವತ್ತಿಂದನೇ ಹಣ ಬಿಡುಗಡೆ ಆಗಿದೆ. ನಮ್ಮ ಕಡೆ ನಾನು ಪೋಸ್ಟ್ ಮ್ಯಾನ್‌ಗೆ ಎವ್ರಿ ಟೈಮ್ ಕಾಲ್ ಮಾಡೋದು. ಇವತ್ತು ಕೂಡ ಅವ್ರಿಗೆ ಕಾಲ್ ಮಾಡಿದೆ. ಆಲ್ಮೋಸ್ಟ್ ಸುಮಾರು ಜನಕ್ಕೆ ಅಮೌಂಟ್ ಬಂದಿದೆ ಅಂತೆ. ನಮ್ಮದು ಬಂದು ವಿಲೇಜ್ ಬರುತ್ತೆ ಅವೇರಳ್ಳಿ ಅಂತ. ಆ ಅವೇರಳ್ಳಿಯಲ್ಲಿ ಸುಮಾರು ಜನಕ್ಕೆ ಅಮೌಂಟು ಕ್ರೆಡಿಟ್ ಆಗಿದೆ. ಬಟ್ ತುಂಬ ಜನಕ್ಕೆ ಏನು ಬಂದಿಲ್ಲ. ಇವತ್ತು ಒಂದು 2 ಡೇಸಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಇವತ್ತಿಂದ ಅಮೌಂಟ್ ಕ್ರೆಡಿಟ್ ಆಗಿರೋಕ್ಕೆ ಸ್ಟಾರ್ಟ್ ಆಗಿರೋದಂತೂ ಪಕ್ಕಾ ಇನ್ಫಾರ್ಮೇಷನು. ಕಾಲ್ ರೆಕಾರ್ಡ್ ಕೂಡ ಹಾಕಿರ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅದನ್ನು ನಿಮ್ಗೆ ಗೊತ್ತಾಗುತ್ತೆ. ಮತ್ತು ನಿಮಗೆ ಪೆನ್ಷನ್ ಅಮೌಂಟ್ ಇವತ್ತು ಬಿಡುಗಡೆ ಆಗಿರೋದ್ರಿಂದ ಇನ್ನು 2-3 ಡೇಸಲ್ಲಿ ಅಥವಾ ಒಂದು ವೀಕಲ್ಲಿ ಅಮೌಂಟು ಕ್ರೆಡಿಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಪೆನ್ಷನ್ ಅಮೌಂಟ್‌ನ ಸ್ಟಾಪ್ ಮಾಡೋದಿಲ್ಲ. ಡಿಲೇ ಆದರೂ ಕೂಡ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಕೂಡ ರೀಸೆಂಟಾಗಿ ಎಲ್ಲ ಒಟ್ಟಿಗೆ ಬಿಡುಗಡೆ ಮಾಡ್ತಿರೋದ್ರಿಂದ ಪೆನ್ಷನ್ ಅಮೌಂಟು ಈ ತಿಂಗಳು ಸ್ವಲ್ಪ ಬರೋದು ವೇರಿಯೇಷನ್ ಆಗಿದೆ ಅಂತ ಹೇಳಿದ್ದಾರೆ. ಆ ಕಾಲ್ ರೆಕಾರ್ಡ್ ಕೂಡ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಹಲೋ ಹಲೋ. ಅಣ್ಣ, ಅದು ಮಾರ್ಚ್ ತಿಂಗಳದು ಪೆನ್ಷನ್ ಬಗ್ಗೆ ಕೇಳಕ್ ಕಾಲ್ ಮಾಡಿದೆ. ಬಿಸಿ ಇದ್ರಾ? ನೋಡಿಲ್ಲಕ್ಕ ಫೋನ್ ಪೆನ್ಷನ್ ಇನ್ನು ಇವತ್ತು ಕ್ರೆಡಿಟ್ ಆಗ್ತೈತಿ. ಇನ್ನು ಯಾರಿಗೂ ಆಗಿಲ್ಲ. ಅರ್ಧ ಆಗೈತೆ, ಅರ್ಧ ಆಗಿಲ್ಲ. ಇವತ್ತಿಂದ ಬರುತ್ತಾ? ಇವತ್ತು ಆಗೋದಿಲ್ಲ. ಹೌದಾ? ಅದೇ ಇವತ್ತು 17ನೇ ತಾರೀಕು ಆಯ್ತಲ್ಲ, ಇಷ್ಟು ದಿನ ಆದ್ರೂ ಬಂದಿಲ್ಲ. ಒಂದ್ಸಲ ಕೇಳು. ನಮ್ಮ ತಾತ ನೆನ್ನೆ ಕೇಳು ಅಂತ ಹೇಳಿದ್ರು. ನೆನ್ನೆ ಕಾಲ್ ಮಾಡಕ್ ಆಗಿರ್ಲಿಲ್ಲ, ಅದಕ್ಕೆ ಇವತ್ತು ಮಾಡಿದೆ. ಇಲ್ಲ, ಈ ಸಲ ಲೇಟು ಅಕ್ಕ. ಎಲ್ಲ ಒಟ್ನಾಗ ಹೇಳಿದ್ ಗೃಹಲಕ್ಷ್ಮಿ ಅದು ಇದು ಎಲ್ಲ ಹಾಕೋರೆ. ಹಾ, ಹೌದು. ಪೆನ್ಷನ್ ಹಾಕಿಲ್ಲ. ಹಬ್ಬ ಬೇರೆ ಎಲ್ಲ ಸ್ವಲ್ಪ. ಇವತ್ತಾಗುತ್ತಾ ಹಾಗಾದ್ರೆ? ಅದೇ ಇವತ್ತು ಇನ್ನು ಕ್ರೆಡಿಟ್ ಆಗ್ತಾ ಇದೆ. ಇನ್ನು ಆಗಿಲ್ಲ, ಅರ್ಧ ಜನಕ್ಕೆ ಆಗಿದೆ. ಚೆಕ್ ಮಾಡಿದೆ. ಅರ್ಧ ಜನಕ್ಕಾಗಿದ್ಯಾ? ನಿಮ್ ವಾಯ್ಸ್ ಯಾಕೋ ಕೇಳಿಸ್ತಿಲ್ಲ ಅಣ್ಣ ನಂಗೆ ನೀಟಾಗಿ. ಈಗ ಒಂದು ನಿಮಿಷ. ಈಗ ಕೇಳಿಸ್ತಾ ಇದೆ ಅಕ್ಕ? ಇವಾಗ ಕೇಳಿಸ್ತಾ ಇದೆ, ಹೇಳಿ. ಅರ್ಧ ಜನಕ್ಕೆ ಆಗೈತೆ ಅಕ್ಕ. ಇನ್ನು ಅರ್ಧ ಜನಕ್ಕೆ ಆಗಿಲ್ಲ. ನಾನು ಚೆಕ್ ಮಾಡಿ ಅವೇರ್ ಹೇಳಿಲ್ಲ, ಅರ್ಧ ಜನಕ್ಕೂ ಆಗಿಲ್ಲ ಇನ್ನು. ಒಟ್ನಲ್ಲಿ ಸ್ವಲ್ಪ ಜನಕ್ಕಾದ್ರೂ ಬಂದಿದೆ ಅಲ್ವಾ? ಬಂದಿದೆ. ಈ ವೀಕಲ್ಲಿ ಬಂದು 2 ದಿನದಲ್ಲಿ ಬರ್ಬೋದು ಮೋಸ್ಟ್ಲಿ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹೋಗ್ಲಿ, ಬಂದಿದ್ರೆ ಅಂದ್ರೆ ಧೈರ್ಯ ಇವತ್ತಲ್ಲ ನಾಳೆ ಬರುತ್ತೆ ಅಂತ. ಬರುತ್ತೆ ಅಕ್ಕ. ಅದೇನಿಲ್ಲ, ಟೆನ್ಷನ್ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಸರಿ ಅಣ್ಣ, ಆಯ್ತು. ಥ್ಯಾಂಕ್ಸ್ ಅಣ್ಣ, ಬಿಸಿ ಇದ್ರೇನಾ? ಸರಿ ಅಕ್ಕ, ಆಯ್ತು. ನೋಡಿ, ಈಗ ಕಾಲ್ ರೆಕಾರ್ಡಲ್ಲಿ ಮಾತಾಡಿರೋ ರೀತಿಯಾಗಿ ನಮ್ಮೂರ ಕಡೆ ಅಂದರೆ ನಮ್ಮ ಹಳ್ಳಿ ಕಡೆ ಪೆನ್ಷನ್ ಅಮೌಂಟ್ ಇವತ್ತಿಂದ ಬಿಡುಗಡೆ ಆಗಿದೆ. ಅಂದರೆ ಸ್ಟಾರ್ಟ್ ಆಗಿದೆ ಅಕೌಂಟ್ಗಳಿಗೆ ಬರೋಕ್ಕೆ. ವಿಡಿಯೋ ನೋಡ್ತಿರೋ ಯಾರಿಗಾದರೂ ಇವತ್ತು ಪೆನ್ಷನ್ ಅಮೌಂಟು ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ಮಾರ್ಚ್ 17. ಇವತ್ತೇ ನೀವು ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಳ್ಳೋದಿಲ್ಲ. ನಾಳೆ ನೋಡಬಹುದು ಅಥವಾ ನಾಡಿದ್ದೇ ನೋಡಬಹುದು, ಒಂದು ವಾರ ಬಿಟ್ಟು ನೋಡಬಹುದು. ನೀವು ವಿಡಿಯೋ ನೋಡೋ ಟೈಮಲ್ಲಿ ನಿಮಗೆ ಪೆನ್ಷನ್ ಅಮೌಂಟು ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ಕೂಡ ಇದು ಸಹಾಯ ಆಗುತ್ತೆ. ಹಾಗಾಗಿ ವಿಡಿಯೋ ನೋಡ್ತಿರೋರು ಮಿಸ್ ಮಾಡದೆ ಕಮೆಂಟ್ ಮುಖಾಂತರ ನಮಗೆ ಸಹಕರಿಸಿ. ಮುಂದೆ ನಾನು ಏನೋ ಒಂದು ಇನ್ಫಾರ್ಮೇಷನ್ ಇರೋಂಥ ವಿಡಿಯೋ ಹಾಕ್ತೀನಿ ಅಂದರೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂ ನೀವು ಕೂಡ ನಂಬೋದಕ್ಕೆ ಸಾಧ್ಯ ಆಗುತ್ತೆ. ನಿಜ ಬಂದಿದೆ ಅಂತ. ಬರೀ ಬಾಯಿ ಮಾತಲ್ಲಿ ಅಮೌಂಟ್ ಬಂದಿದೆ ಅಂತ ಹೇಳಿದ್ರೆ ನಂಬೋಕ್ಕೂ ಕೂಡ ಅಸಾಧ್ಯ ಆಗಿಬಿಡುತ್ತೆ. ಬೇರೆ ಯಾರಿಗೂ ಬಂದಿಲ್ಲ, ಇವ್ರಿಗೆ ಮಾತ್ರ ಬಂದಿರುತ್ತೆ, ನಿಮಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟರು ಅಂತ ಕೇಳ್ತಾರೆ. ಅಂದರೆ ನಾನು ಪೋಸ್ಟ್ ಮ್ಯಾನ್ಗೆ ಕಾಲ್ ಮಾಡೋದ್ರಿಂದ ನಮ್ಮ ಹಳ್ಳಿ ಕಡೆ ಹೇಗಿರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಅವ್ರ ಮನೆ ಕಡೆ ಹೋಗ್ಬಿಟ್ಟು ದುಡ್ಡು ಕೊಡ್ತಾರೆ. ಅಕೌಂಟು ಕ್ರೆಡಿಟ್ ಆಯಿತು ಅಂದರೆ ಮೊದಲಿಗೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಅವ್ರನ್ನೇ ವಿಚಾರಿಸೋದು. ಹಾಗೆ ಫೆಬ್ರವರಿ ತಿಂಗಳು ಅಮೌಂಟು ಯಾರಿಗೆ ಬಂದಿಲ್ವೋ ಅಂಥವ್ರೆಲ್ರಿಗೂ ಕೂಡ ಈ ಸಲ ಡಬಲ್ ಪೆನ್ಷನ್ ಅಮೌಂಟ್ ಬರುತ್ತೆ. 2 ತಿಂಗಳು ಹಣ ಒಟ್ಟಿಗೆ ಕೂಡ ಜಮೆ ಆಗುತ್ತೆ. ಇದಿಷ್ಟು ಪೆನ್ಷನ್ ಅಮೌಂಟ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.